ಎಲ್ರಿಗೂ ನಮಸ್ಕಾರ. ಮೋಪೀಸ್ ಕಿಚನ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಸಂಡೇ ಸ್ಪೆಷಲ್ಲಾಗಿ ಒಂದು ಚಿಕನ್ ಕರ್ರಿ ಹೇಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ಪಕ್ಕಾ ಹಳ್ಳಿ ಸ್ಟೈಲ್ ಚಿಕನ್ ಕರ್ರಿ. ಇದು ರೊಟ್ಟಿ ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ 3/4 kg ಚಿಕನ್ನ ಚೆನ್ನಾಗಿ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಜಾಸ್ತಿ ಹಾಕಿದರೆ ಸಾಂಬಾರ್ ಸಿಹಿ ಆಗುತ್ತೆ, ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ, ಹುಣಸೆ ಹಣ್ಣ ರೆಡಿ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ, 2 ಚಮಚ ಕೊತ್ತಂಬರಿ ಪುಡಿ, ಹಾಗೆ 2 ಚಮಚ ಖಾರದ ಪುಡಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಇಟ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನ ತೆಗೆದಿಟ್ಕೊಂಡಿದ್ದೀನಿ, ಒಂದು ಏಲಕ್ಕಿ, ಹಾಗೆ ಸ್ವಲ್ಪ ಮೆಂತ್ಯನ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ ಲವಂಗ, ಚಕ್ರ ಮೊಗ್ಗು, ಹಾಗೆ ಚಕ್ಕೆ, ಕಾಳು ಮೆಣಸು ತಗೊಂಡಿದ್ದೀನಿ, ಒಂದು 10ರಿಂದ 15 ಜೀರಿಗೆ, ಎಣ್ಣೆನ ತಗೊಂಡಿದ್ದೀನಿ. ಹಾಗಿದ್ರೆ ಒಂದು ಸ್ಟವ್ನ ಹಚ್ಚಿ ಅದಕ್ಕೆ ಪ್ಯಾನ್ನ ಇಡಿ. ಇವಾಗ ಒಂದು ಬಾಣಲಿ ಕಾದ ನಂತರ ಅದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇದು ಚಿಕನ್ನ ಫಸ್ಟು ಬೇಯಿಸ್ಕೊಳ್ಳೋಕ್ಕೆ ಇಡೋಣ. ಇವಾಗ ನಾನು ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಗೆ ಹಾಕೋದ್ರಿಂದ ಚಿಕನ್ ಬೇಯಿಸ್ಕೊಳ್ಬೇಕಾದ್ರೆ ಚಿಕನ್ ತುಂಬಾ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ನಾವು ಚಿಕನ್ನ ಹಾಕ್ಕೊಳ್ಳೋಣ. ನೋಡಿ, 3/4 kg ಚಿಕನ್ ಇದೆ ಇಲ್ಲಿ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ ನಂತರ ನಾವಿದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ತುಂಬ ವಾಸನೆ ಇದ್ದರೆ ನೀವು ಅರಿಶಿನ ಪುಡಿ ಕಮ್ಮಿ ಹಾಕ್ಕೊಳ್ಳಿ. ಅರಿಶಿನ ಏನಾದರೂ ವಾಸನೆ ಇಲ್ಲ ಅಂದರೆ 1 ಚಮಚ ನೀವು ಹಾಕ್ಕೊಳ್ಬಹುದು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೋಣ ಬೇಯಿಸ್ಕೊಳ್ಬೇಕಾದ್ರೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಅದು ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀರನ್ನ ಹಾಕ್ತಾ ಇದ್ದೀನಿ. ಫ್ರೈ ಚೆನ್ನಾಗಿ ಆದಮೇಲೆ ಇದಕ್ಕೆ 1.5 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಈ ಟೈಮ್ನಲ್ಲಿ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡಿಕೊಂಡು, ನೋಡಿ, ಚಿಕನ್ ಬೇಯೋ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಚಿಕನ್ನಿಗೆ ಉಪ್ಪಿನಲ್ಲೇ ಬೇಯಿಸಬೇಕು ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಇವಾಗ ಒಂದು ಸ್ಟವ್ನ ಮೇಲೆ ಬಾಣಲಿನ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ನಾನು ಹೆಚ್ಚಿಟ್ಕೊಂಡಿದ್ದೆ, ಒಂದು 5ರಿಂದ 6 ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದಷ್ಟು ಚಿಕನ್ ಸಾರು ಟೇಸ್ಟ್ ಬರುತ್ತೆ. ನೀವು ಈರುಳ್ಳಿನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಚಿಕನ್ ಸಾರು ಸ್ವೀಟ್ ಆಗಿಬಿಡತ್ತೆ. ಅದಕ್ಕೋಸ್ಕರ ನೋಡಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇದು ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟ್ ಆಗುತ್ತೆ. ಚಿಕನ್ನಿಗೆ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಬೇಯಿಸ್ಕೊಳ್ಬೇಕಾದ್ರೆ ಹಾಕಿದ್ದೀನಿ. ಇವಾಗ ಇನ್ನರ್ಧ ಚಮಚದಷ್ಟು. ಇವಾಗ ಏಲಕ್ಕಿನ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಏಲಕ್ಕಿ ವಾಸನೆ ಇಷ್ಟ ಆಗಿಲ್ಲ ಅಂದರೆ ಏಲಕ್ಕಿ ಬೇಡ. ಇವಾಗ ಚಕ್ರ ಮೊಗ್ಗನ್ನ ಹಾಕ್ತಾ ಇದ್ದೀನಿ. ಹಾಗೆ 1-2 ಉದ್ದ ಪೀಸ್ನಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. ಲವಂಗನ ಹಾಕ್ಕೊಳ್ಳಿ. ನಿಮಗೆ ಲವಂಗ ವಾಸನೆನೂ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಒಂದು ಮಾತ್ರ ಹಾಕ್ಕೊಳ್ಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಬೇಕು. ಇವಾಗ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಮೇಯ್ನ್ ಹುಳಿನ ಹಾಕ್ತಾ ಇದ್ದೀನಿ, ಹುಣಸೆಹಣ್ಣು. ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಬೇಡಿ. ಇವಾಗ ಮೆಂತ್ಯ ಹಾಕ್ತಾ ಇದ್ದೀನಿ. ಮೀನು ಸಾರಿಗೆ ಹಾಕಿದಷ್ಟು ಹುಣಸೆಹಣ್ಣು ಬೇಡ, ಸ್ವಲ್ಪ ಹುಣಸೆಹಣ್ಣು ಸಾಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಕಾಳುಮೆಣಸನ್ನ ಹಾಕ್ತಾ ಇದ್ದೀನಿ. ಒಂದು 10-15. ನಿಮಗೆ ಖಾರ ಏನಾದ್ರು ಜಾಸ್ತಿ ಅನಿಸಿದರೆ ನೀವು ಒಂದು 4-5 ಹಾಕಬಹುದು. ಇವಾಗ ಅರಿಶಿನ ಪುಡಿ ಹಾಕ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಚೆನ್ನಾಗಿ ಕರಗತ್ತೆ, ಅದಕ್ಕೋಸ್ಕರ. 1.5 ಅಥವಾ 2 ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಳ್ಳಿ. ಹಾಗೆ 2 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರದ ಪುಡಿ ತುಂಬ ಖಾರ ಆಗಿದ್ದರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಖಾರ ಏನಾದ್ರು ಕಡಿಮೆ ಇದ್ದರೆ ಖಾರ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಜೀರಿಗೆನ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕರಗಿದೆ ಅಂತ ನೋಡಿ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಸಾಂಬಾರು ಸ್ವಲ್ಪ ದಪ್ಪವಾಗಿ ಬೇಕಂದರೆ ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಂಬಾರು ತುಂಬ ದಪ್ಪ ಬೇಡ, ಮೀಡಿಯಮ್ ಆದರೆ ಈ ರೀತಿ ಒಂದು ಅರ್ಧ ಬೌಲ್ನಷ್ಟು, ಸಣ್ಣ ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ತುಂಬ ತೆಳು ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ನಾವು ಚಿಕನ್ ಬೆಂದಿದೆಯೋ ಇಲ್ಲ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ. ಕ್ಯಾಪ್ಸಿಕಮ್ ವಾಸನೆ ಬೇರೆ ತುಂಬ ಚೆನ್ನಾಗಿ ಸ್ಮೆಲ್ನ ಕೊಡುತ್ತೆ. ನೋಡಿ, ಇವಾಗ ಒಂದು ಪೀಸ್ನ ಎತ್ಕೊಂಡು ಬೆಂದಿದೆಯಲ್ಲ ಅಂತ ಚೆಕ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಬೆಂದರೆ ಸಾಕಾಗತ್ತೆ. ಇವಾಗ ನಾವು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ, ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಖಾರನೂ ಹಾಕ್ಕೊಳ್ಳಿ. ನೋಡಿ, ಇವಾಗ ಇದನ್ನ ನುಣ್ಣಗೆ ತಿರ್ಸ್ಬೇಕು. ನಾವು ಎಷ್ಟು ನುಣ್ಣಗೆ ತಿರ್ಸ್ತೀವೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಚಿಕನ್ಗೆ ಹಾಕ್ತಾ ಇದ್ದೀನಿ. ನೀವು ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ಮಿಕ್ಸಿಯಲ್ಲಿರೋ ಖಾರನೆಲ್ಲ ಚಿಕನ್ನಿಗೆ ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿರೋಂತಹ ಖಾರನ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಸಹಿತ ಚಿಕನ್ನಿಗೆ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಅದನ್ನು ಸಹಿತ ಚಿಕನ್ನಿಗೆ ಹಾಕ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ನಿಮಗೆ ಎಷ್ಟು ದಪ್ಪವಾಗಿ ಅಥವಾ ತೆಳುವಾಗಿ ಬೇಕು ಸಾಂಬಾರು ಅದನ್ನ ನೋಡಿಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಳ್ಳಿ. ನೋಡಿ,
ನನಗೆ ಇಲ್ಲಿ ಸಾಂಬಾರು ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಇವಾಗ ನೀರನ್ನ ಹಾಕ್ಕೊಳ್ತೀನಿ. 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಸಾಕಾಗತ್ತೆ ಅನಿಸುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ಉಪ್ಪನ್ನ ಹಾಕ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾವು ಬೇಯಿಸ್ಬೇಕಾದ್ರೆ ಹಾಗೆ ಮಸಾಲೆಗೂ ಸ್ವಲ್ಪ ಉಪ್ಪನ್ನ ಹಾಕಿದ್ದೀವಿ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪಿನಲ್ಲೂ ಸಹಿತ ಸಾರವಾದ ಉಪ್ಪಿದೆ, ಹಾಗೆ ಕಡಿಮೆ ಸಾರವಾದ ಉಪ್ಪಿದೆ. ನಾನು ಯೂಸ್ ಮಾಡ್ತಾ ಇರೋದು ಕೆಂಪು ಉಪ್ಪು, ಅದು ಸ್ವಲ್ಪ ಸಾರ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಿಮ್ಮ ಉಪ್ಪು ಸಾರ ಎಷ್ಟಿದೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನೀವು ಈ ಟೈಮ್ನಲ್ಲಿ ಆದಮೇಲೆ ನೀವು ಉಪ್ಪು ಹೇಗಿದೆ, ಚಪ್ಪೆನೋ ಏನು ಅಂತ ನೋಡ್ಕೋಬೇಕು. ಕುದಿಯೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಲ್ಲ. ನೋಡಿ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ನೀವು ಉಪ್ಪನ್ನ ಹಾಕ್ಕೊಳ್ಬೋದು, ಹಾಗೆ ಖಾರ ಏನಾದರೂ ಕಡಿಮೆ ಆಗಿದ್ರೂ ಸಹಿತ ಹಾಕ್ಕೊಳ್ಬಹುದು. ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸೂಪರ್ ಸ್ಮೆಲ್ ಕೊಡುತ್ತೆ, ಅದಕ್ಕೋಸ್ಕರ. ನೀವು ಬೇಕಾದ್ರೆ ಇದಕ್ಕೆ ಒಗ್ಗರಣೆನೂ ಹಾಕ್ಕೊಳ್ಬಹುದು, ಅದು ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಚಿಕನ್ ಸಾರು ರೆಡಿಯಾಗಿದೆ. ನಾನು ಒಂದು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸೈಡ್ ಡಿಶ್ ಆಗಿ ರೊಟ್ಟಿ, ದೋಸೆ, ರೈಸು ಎಲ್ಲದಕ್ಕೂ ಅದ್ಭುತವಾಗಿರುತ್ತೆ. ರಾಗಿ ಮುದ್ದೆ ನೀವು ಏನು ಮಾಡಿಕೊಂಡ್ರೂ ಸೂಪರಾಗಿ ಕಾಂಬಿನೇಷನ್ನು ಆಗುತ್ತೆ ಇದು. ನೋಡಿ ಈ ರೀತಿಯಾದ ಅಡುಗೆಗಳು ನಿಮಗೇನಾದರೂ ಬೇಕಾಗಿದ್ದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ಅಡುಗೆ ಮುಂದೆ ಮಾಡಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ತೋರಿಸ್ಕೊಡ್ತೀನಿ. ಮಲೆನಾಡಲ್ಲಿ ಇದು ಒಂದು ಸ್ಪೆಷಲ್ಲು. ನೀವು ಸಂಡೇ ಸ್ಪೆಷಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.